ಓಂ ಶಾಂತಿ. ಜ್ಞಾನದಲ್ಲಿ ನಾವು ಕೆಲವು ಸತಿ ಜ್ಞಾನದಲ್ಲಿ ಇದ್ರೂ ಅಜ್ಞಾನಿ ಆಗ್ಬಿಡ್ತೀರಲ್ಲ, ಯಾಕೆ ಗೊತ್ತಾ? ಇದರದ ಮೂರು ಕಾರಣ ಏನಿದೆ? ಜ್ಞಾನದಲ್ಲಿ ಬಂದ ಮೇಲೂ ಸಹ ದುಃಖ ಬರ್ತಿದೆ ಅಂದರೆ ಕಾರಣ ಏನು? ಮರುವು ಅಲ್ವಾ? ಜ್ಞಾನವನ್ನು ಮರೆತು ಜಾಸ್ತಿ ಮರುವು. ನಿಜವಾಗಿ ಏನು ಜ್ಞಾಪಕನೇ ಇರಲ್ಲ. ಯಾರನ್ನ ಹೇಳಿದಾಗ ಪ್ರಶ್ನೆ ಇದೆ, दुख का मूल कारण क्या है? दुखದ ಮೂಲ ಕಾರಣ ಏನು? ಉತ್ತರ, दुख का मूल कारण एक ही शब्द है, भूलना अर्थात विस्मृति. ದುಃಖದ ಮೂಲ ಕಾರಣ ಮರೆಯೋದು, ಅರ್ಥಾತ್ ವಿಸ್ಮೃತಿಗಳು. ಅಂದರೆ ಸ್ಮೃತಿ ಇಲ್ದಿರ, ನೆನಪು ಇಲ್ದಿರ ಇರೋದು, ನೆನಪು ಇರೋದಿಲ್ಲ. ಬಾಬನ ಪಾಯಿಂಟ್ಗಳು ಆ ಥರ. ಉದಾಹರಣೆ ಅರ್ಥ, यात्रा करनी है परंतु टिकट नहीं, टिकट कहीं रख कर भूल गए, बात बतानी है लेकिन याद नहीं आ रहा है, बाबा को याद करने बैठते हैं लेकिन करते करते उन्हों को भूल जाते हैं, उन्हीं को ही भूल जाते हैं. ये सब विस्मृति तो है. ಬಾಬರವ್ರು ಹೇಳ್ತಿದ್ದಾರೆ, ಉದಾಹರಣೆ ಅರ್ಥ, ಯಾತ್ರೆ ಮಾಡಬೇಕು ಆದರೂ ಟಿಕೆಟ್ನೇ ಮರ್ತು ಬಿಟ್ಟಿದ್ರಿ. ಟ್ರೈನ್ ಏರ್ಬಿಡ್ತೀವಿ ಆದರೂ ಟಿಕೆಟ್ನೇ ಮರ್ತು ಹೋಗಿದ್ರಿ. ಯಾವ ಮಾತು ನಾವು ಹೇಳಬೇಕಾಗಿತ್ತು ಆ ಮಾತನ್ನೇ ಮಾತ್ರ ನೆನಪಿಲ್ಲ ಅಂದರೆ, ಬಾಬರು ನೆನಪು ಮಾಡಕ್ಕೆ ಕೂತಿದ್ದೀನಿ ಆದರೂ ನೆನಪು ಮಾಡ್ತಾ ಮಾಡ್ತಾ ಬಾಬನಿಗೆ ಮರ್ತು ಹೋಗಿದ್ರೆ ಇದು ವಿಸ್ಮೃತಿಗಳಲ್ವಾ, ಮರುವಲ್ವಾ ಅಂತ ತಂದೆ ಹೇಳ್ತಿದ್ದಾರೆ. माया भी तभी आती है जब याद भूल जाती है. भूल से ही समस्या पैदा होती है. सब दुखों का मूल कारण ही भूलना है. ज्ञान याद नहीं आया तो व्यर्थ बातें याद आती रहेगी और लीकेज अर्थात व्यर्थ रूप की बहाना आएगी, लीकेज हो जाएगा. क्योंकि किस कारण कौन सी बात को किससे करना है वो भूल गया. ತಂದೆ ಹೇಳ್ತಿದ್ದಾರೆ, ಜ್ಞಾನದಲ್ಲಿ ಮಾಯ ಬರೋದು ಯಾವಾಗ? ಯಾವಾಗ ನಮಗೆ ನೆನಪು ಮರೆತು ಹೋಗ್ತೀವಿ, ಮರು ಇರುತ್ತೆ ಅಲ್ವಾ. ಮೂಲ ಮಾತೇನೆಂದರೆ ಎಲ್ಲ ಮರೆತು ಹೋಗಿದ ಮೇಲೆ, ಅಂದರೆ ಮರು ಬರುವಾಗಲೇ ಸಮಸ್ಯೆಗಳು ಉದ್ಭವ ಆಗೋದು ಅಲ್ವಾ. ಮರು ಬಂದಾಗಲೇ ಸಮಸ್ಯೆ ಬರೋದು. ಇದರ ದುಃಖದ ಮೂಲ ಕಾರಣ ಏನಿದೆ? ಮರು. ಜ್ಞಾನ ನೆನಪು ಬಂದಿಲ್ಲ ಅಂದರೆ ವೇಸ್ಟ್ ಆಲೋಚನೆಗಳು, ವ್ಯರ್ಥ ಆಲೋಚನೆಗಳು ಬರ್ತಿದೆ ಅಂತ ಅರ್ಥ. ನಮ್ಮ ಆತ್ಮದಲ್ಲಿ ಆತ್ಮರೂಪಿ ಪಾತ್ರದಿಂದ ಏನಾಗ್ತಾ ಇದೆ? ಎಲ್ಲ ಶಕ್ತಿಗಳು ವ್ಯರ್ಥ ಆಲೋಚನೆಯಲ್ಲಿ ಬರುವಾಗ ಸೋಡ್ತಾ ಇದೆ ಅಂತ ಅರ್ಥ. ಏಕೆಂದರೆ ಯಾವ ಸಮಯದಲ್ಲಿ ಯಾವ ಮಾತು ಯಾರ ಹತ್ರ ನಾನು ಮಾತಾಡಬೇಕಾಗಿತ್ತು ಅದು ಮರ್ತು ಹೋಗ್ತೀರಿ ಅಲ್ವಾ. भूलने वाला बहुत दुखी होता है, लेकिन जो जितना संपूर्णता के नजदीक आता जाएगा वह अवश्य बातें भूलेगा नहीं और व्यर्थ बातें भूलता जाएगा, वो अभूल बन जाएगा. ತಂದೆ ಹೇಳ್ತಿದ್ದಾರೆ, ಮರು ಯಾರಿಗೆ ಮರು ಇರುತ್ತೆ? ಗಮನಿಸ್ರಿ, ಯಾರು ಜ್ಞಾನ ಮಾರ್ಗದಲ್ಲಿ ವೀಕ್ ಆಗಿರ್ತಾರೆ ಅವರು ಜ್ಞಾನವನ್ನು ಮರೆತು ಬಹಳ ದುಃಖಿ ಆಗ್ತಿರ್ತಾರೆ. ಆದರೂ ಯಾರು ಸಂಪೂರ್ಣತೆ ಹತ್ರ ನಮ್ಮ ಆತ್ಮಶಕ್ತಿ ಹೆಚ್ಚುತ್ತಾ ಇದೆ, ಜ್ಞಾನ ಮಾರ್ಗದಲ್ಲಿ ನಮ್ಮ ಆತ್ಮ ಶಕ್ತಿಶಾಲಿ ಆಗ್ತಿದೆ ಅಂದರೆ ಅರ್ಥ ಏನು? ಅವರು ಅವಶ್ಯ ಮಾತುಗಳು, ಬೇಕಾಗಿರೋ ವಿಷಯಗಳು ಮರೆಯೋದಿಲ್ಲ. ಆದರೂ ಅವರು ವ್ಯರ್ಥ ಆಲೋಚನೆಗಳು ಮರೆತು ಹೋಗ್ತಾರೆ. ಅದು ಹೆಂಗೆ ಬರುತ್ತೆ ಅಂತ ಕೇಳ್ತಾರೆ. ವ್ಯರ್ಥ ಮಾತು ಹೆಂಗೆ ಮಾತಾಡೋದು ಅಂದರೆ ವ್ಯರ್ಥ ಮಾತದಲ್ಲಿ ಮಗು ಆಗಿಬಿಡ್ತಾರೆ, ದಡ್ಡರಾಗಿರ್ತಾರೆ ಮತ್ತು ಜ್ಞಾನದ ವಿಷಯದಲ್ಲಿ ಬುದ್ಧಿವಂತರಾಗಿರ್ತಾರೆ. ಅವರು ಯಾವತ್ತೂ ಜ್ಞಾನದ ವಿಷಯವನ್ನು ಮರೆಯೋದೇ ಇಲ್ಲ. ತುಂಬ ಸತಿ लोग कहते हैं तू तो रोज ऐसे कहता है, तो कहता है क्या करूं, भूल जाता हूं. वास्तव में माया हमारी निर्णय शक्ति व स्मरण शक्ति को नष्ट कर देती है और हम कहते हैं पता नहीं उस समय क्या हो गया, जो वक्त पर बात याद नहीं आई. लेकिन जितना हम माया से निकलते जाएंगे उतना भूलना बंद हो जाएगा. स्मृति में स्थिति में अच्छी बातें बाबा की याद रहेगी. स्मृति समर्थी हो जाएगी, विस्मृति असमर्थी हो जाएगी. ತಂದೆ ಏನು ಹೇಳ್ತಿದ್ದಾರೆ ನೋಡ್ರಿ, ಕೆಲವು ಟೈಮಲ್ಲಿ ಹೇಳ್ತಿರಲ್ಲ, ಗೊತ್ತಿಲ್ಲ ಏನಾಗೋಯ್ತು, ನಾನು ದಿನ ಏನೋ ಹೇಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದರೂ ನಾವು ಮರ್ತೋಗ್ತೀವಿ. ಏನು ಮಾಡೋದು, ನಾನು ಮರ್ತೋಗ್ತೀನಿ ಅಂತ ಕೆಲವರು ಹೇಳ್ತಾರಲ್ಲ ಈ ವಿಷಯಗಳು. ವಾಸ್ತವದಲ್ಲಿ ಮಾಯೆ ನಮ್ಮ ಹತ್ರ ನಿರ್ಣಯ ಶಕ್ತಿ, ಸ್ಮರಣೆ ಶಕ್ತಿ, ನೆನಪಿಟ್ಕೊಳ್ಳೋದು ಶಕ್ತಿಗಳು
ನಮ್ಮಿಂದ ನಷ್ಟ ಮಾಡಿಬಿಟ್ಟಿರುತ್ತೆ. ಅಂದರೆ ನಮ್ಮಿಂದ ಸ್ಮರಣೆ ಶಕ್ತಿ, ನೆನಪಿನ ಶಕ್ತಿ ಇರಲಿ, ತೂಕ ಮಾಡ್ಕೊಳ್ಳೋ ಶಕ್ತಿ ಇರಲಿ, ಅದು ನಮ್ಮಿಂದ ತೆಗೆದುಕೊಂಡ್ಬಿಟ್ಟಿರುತ್ತೆ. ನಾವು ಹೇಳ್ತೀವಿ ಗೊತ್ತಿಲ್ಲ, ಆ ಸಮಯದಲ್ಲಿ ನನಗೆ ಏನಾಯಿತು, ಆ ಸಮಯದಲ್ಲಿ ನಾನು ಈ ಥರ ಮಾತುಗಳು ಮಾತಾಡಲೇಬಾರ್ದಾಗಿತ್ತು, ಅಂದರೆ ಏನೇನೋ ಮಾತಾಡ್ಬಿಟ್ಟಿರ್ತೀವಿ ಬಾಯಿ ಬಂದಂಗೆ. ಆದರೂ ಎಷ್ಟು ನಿಮ್ಮ ಜೀವನದಿಂದ ಮಾಯೆ ದೂರ ಹೋಗ್ತಾ ಇರುತ್ತೆ, ಅಷ್ಟೇ ಒಳ್ಳೆ ಮಾತುಗಳು ಮರೆಯೋದು ಬಂದಾಗುತ್ತೆ. ಒಳ್ಳೆ ಮಾತುಗಳು ಮರೆಯಲ್ಲ. ಸ್ಮೃತಿಯಲ್ಲಿ ಸ್ಥಿತಿ ಬಂದಿರುತ್ತೆ. ಸ್ಮೃತಿ ಮತ್ತು ಸ್ಥಿತಿ ಒಂದೇ ಇರುತ್ತೆ. ಅಂದರೆ ಯಾರು ನೆನಪಿದ್ರೆ ಅವ್ರ ಬಗ್ಗೆ ನಮಗೆ ಎಲ್ಲ ಆಲೋಚನೆಗಳು ಇರುತ್ತೆ ಅಂತ ಅರ್ಥ. ಸ್ಮೃತಿನೇ ಸಮರ್ಥಿ ಆಗಿರುತ್ತೆ. ಸ್ಮೃತಿನೇ ಸಮರ್ಥಿ ಅಂದರೆ ಯಾರು ನೆನಪಿರುತ್ತೆ ಅವ್ರದ್ದು ಶಕ್ತಿ ನಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ವಿಸ್ಮೃತಿಗಳು ಅಸಮರ್ಥಿಯಾಗಿರುತ್ತೆ. ವಿಸ್ಮೃತಿ ಅಂದರೆ ಏನರ್ಥ? ಶಿವಬಾಬನ ನೆನಪು ಸ್ಮೃತಿ, ವಿಸ್ಮೃತಿ ಅಂದರೆ ಮಾಯೆ. ಮಾಯೆ ಬಗ್ಗೆ ವ್ಯರ್ಥ ಆಲೋಚನೆ, ಕೆಟ್ಟ ಆಲೋಚನೆ, ಅದರಿಂದ ನಮಗೆ ಆಟೋಮೆಟಿಕ್ಲಿ ಅಸಮರ್ಥಿ ಅಂದರೆ ದೂರ ಆಗಿರ್ತೀವಿ. ತೋ ಫಿರ್ ಹಮ್ ಅಭೂಲ್ ಕೈಸೆ ಬನೆ, ಅಂದರೆ ಮರು ಇಲ್ದಿರ ನಾವು ಹೇಗಾಗ್ತೀವಿ? ಬಾಬಾ ಕಿ ಸ್ಮೃತಿ ಕೈಸೆ ರಹೆ, ಬಾಬಾನ ಸ್ಮೃತಿ ಹೇಗಿರಲಿ? ಹಮ್ ಮಾಯಾ ಮರ್ಯಾದಾ ನಿಯಮ का उल्लंघन करने की जो भूल करते हैं उसके लिए क्या करें? ನಾವು ಮರ್ಯಾದೆ ನಿಯಮಕ್ಕೆ ದಾಟ್ತಾ ಇರ್ತೀರಿ, ಅದನ್ನು ಮರೀತಾ ಇರ್ತೀರಿ, ಅದಕ್ಕೋಸ್ಕರ ನಾವು ಏನು ಮಾಡೋದು? ಭೂಲೆ ರಿಪೀಟ್ ನಾ ಹೋ उसके लिए क्या करें? ನಮ್ಮ ತಪ್ಪುಗಳು ಮತ್ತೆ ಮತ್ತೆ ರಿಪೀಟ್ ಆಗಬಾರ್ದು, ನಾವು ಮತ್ತೆ ಮತ್ತೆ ತಪ್ಪು ಮಾಡಬಾರ್ದು, ಅದಕ್ಕೋಸ್ಕರ ನಾವು ಏನು ಮಾಡೋಣ? तो अभूल जब तक बने सो बने, परंतु बार बार जो भूल होती है वह उस आदत से छूटने के लिए क्या करे? ತಂದೆ ಹೇಳ್ತಿದ್ದಾರೆ, ಇಲ್ಲಿವರೆಗೂ ಏನೇನೋ ತಪ್ಪುಗಳಾಗಿದೆ, ಅದು ಆಗೋಗಿರೋದು ಪದೇ ಪದೇ ಮತ್ತೆ ಆಗಬಾರ್ದು. ಅದು ಅಭ್ಯಾಸ ನಮ್ಮ ಜೀವನದಿಂದ ಹೊರಟೋಗೋಕ್ಕೋಸ್ಕರ, ಆ ಅಭ್ಯಾಸಗಳು ಬಿಟ್ಟು ಹೋಗೋಕ್ಕೋಸ್ಕರ ಏನು ಮಾಡೋದು? क्योंकि ऐसे लोगों का दूसरों पर बहुत खराब प्रभाव पड़ता है. ಯಾಕೆಂದರೆ ಪದೇ ಪದೇ ತಪ್ಪು ಮಾಡ್ತಾ ಇದ್ದಾರೆ, ಬೇರೆಯವರು ಏನು ತಿಳ್ಕೊಂತಾರೆ? ಇವ್ರು ಇರೋದೇ ಸಂಸ್ಕಾರ ಹೀಗೆ, ಇವ್ರು ಇರೋದೇ ಕೆಟ್ಟವರೇ, ಇವ್ರು ಇಂಥ ಯಾವತ್ತೂ ಚೇಂಜ್ ಆಗಲ್ಲ ಅಂದರೆ ಕೆಟ್ಟ ಅಭಿಪ್ರಾಯ ಬೀಳುತ್ತೆ ಅನ್ಯರ ಮೇಲೆ. मनोवैज्ञानिक को कहना है कि माइंड इज लिबर इरर, अर्थात मनुष्य भूल कर बैठता है. ಅಂದರೆ ಮನೋವೈಜ್ಞಾನಿಕ್ನವ್ರು ಏನಂತಾರೆ ಅಂದರೆ ನಮ್ಮ ಮನಸ್ಸು ಆಟೋಮೆಟಿಕ್ಲಿ ಮರೆಯೋದು, ಯಾವುದು ಪದೇ ಪದೇ ಮಾಡೋದಿಲ್ಲ, ಅದು ಮರಿತಾ ಇರ್ತೀರಿ. ಲೇಕಿನ್ ಉಸ್ಕಿ ಮಾತ್ರ ಜ್ಯಾದಾ ಹೋ ತೋ ಕ್ಯಾ ಕರೆಂಗೆ, ಅಂದರೆ ಮರೋದು ಮಾತ್ರ ಜಾಸ್ತಿ ಇದೆ, ಮರು ಜಾಸ್ತಿ ಆಗ್ತಾ ಇದ್ರೆ ಅದನ್ನ ಏನು ಮಾಡೋದು? ಪದೇ ಪದೇ ನಮ್ಮ ಕೈಯಿಂದ ತಪ್ಪುಗಳು ಆಗ್ತಾ ಇರುತ್ತೆ, ಏನು ಮಾಡೋದು? ಬಾರ್ ಬಾರ್ ಗಲ್ತಿಯಾँ होती रहती, क्या करें? जिम्मेवार व्यक्ति से कम भूलें होती है, लेकिन वह सोचता है कि अगर नुकसान हुआ तो सब क्या कहेंगे? प्रभु के यज्ञ से नुकसान हुआ तो मैं कितना पाप के भागीदार बनूंगा. वह अपने पूरे ध्यान से और अपनी पूरी जिम्मेवारी से कार्य करेगा. वह समझता है कि जो भी चुनौतियाँ आएगी उन्हें मुझे स्वीकार करना है. ಅಂದರೆ ತಂದೆ ಹೇಳ್ತಿದ್ದಾರೆ, ಜವಾಬ್ದಾರಿ ವ್ಯಕ್ತಿ ಯಾರು ಇರ್ತಾರಲ್ಲ, ಯಾರು ಮನೆ ಜವಾಬ್ದಾರಿ ಇರಲಿ, ಯಜ್ಞದ ಜವಾಬ್ದಾರಿ ಇರಲಿ, ಯಾರು ಓದ್ಕೊಂಡಿರ್ತಾರೆ ಅದನ್ನು ನೋಡಿದ್ರೆ ಬಾಬನ ಮನೆ ಜವಾಬ್ದಾರಿ ಯಾರು? ಬಾಬಾ ಮಕ್ಕಳೇ ತಾನೆ, ಮಕ್ಕಳೇನೇ ಮನೆ ಜವಾಬ್ದಾರಿ ತಗೊಳ್ಳೋದು. ಯಾಕೆಂದರೆ ಅವರಿಗೆ ಆಲೋಚನೆ ಇರುತ್ತೆ, ಒಂದು ವೇಳೆ ನಮ್ಮ ಕೈಯಿಂದ ನಷ್ಟ ಆಯಿತು ಏನನ್ನ, ಆಗ ಏನು ಮಾಡೋದು? ಎಲ್ಲರೂ ಏನು ತಿಳ್ಕೊತಾರೆ? ಪ್ರಭು ಅರ್ಥಾತ್ ಪರಮಾತ್ಮನ ಯಜ್ಞ, ನಮ್ಮ ಅಪ್ಪರವ್ರ ಯಜ್ಞದಿಂದ ಏನನ್ನ ನಷ್ಟ ಆದರೆ ಎಷ್ಟೋ ಪಾಪದ ಅಧಿಕಾರಿ ನಾನಾಗ್ತೇನೆ, ನಮ್ಮ ಕೈಯಿಂದ ಎಷ್ಟೋ ಪಾಪ ಆಗ್ಬಿಡುತ್ತೆ. ಆಗ ಅವರು ಪೂರ್ತಿ ಗಮನ ಇಟ್ಕೊಂಡು ತನ್ನ ಪೂರ್ತಿ ಜವಾಬ್ದಾರಿಯಿಂದ ಆ ಕಾರ್ಯವನ್ನು ಮಾಡ್ತಾರೆ. ಮರೀದಿರ ಗಮನ ಇಟ್ಕೊಂಡು ಜವಾಬ್ದಾರಿಯುಕ್ತವಾಗಿ ಮಾಡ್ತಾರೆ. ಅವರು ತಿಳ್ಕೊತಾರೆ, ಪರಿಸ್ಥಿತಿಗಳಂತೂ ಬರ್ತವೆ ಬಿಡು, ಆದರೂ ನಾನು ಅದು ಸ್ವೀಕಾರ ಮಾಡಿ ಮುಂದೆ ಹೋಗಬೇಕು ಅಂತ ಹೇಳಿ. बाबा कहते हैं यह संगम युग का समय है, कल्प कल्प का पाठ और पोजीशन अभी पुरुषार्थ पर निर्भर करता है. एक की भूल सारा पाठ खराब हो जाएगा. ತಂದೆ ಹೇಳ್ತಾರೆ ಮಹಾವಾಕ್ಯಗಳಲ್ಲಿ ಹೇಳ್ತಾರಲ್ಲ, ಸಂಗಮ ಯುಗದ ಸಮಯ ಇದೆ ಇದು. ಈ ಸಮಯದ ಪುರುಷಾರ್ಥ ಮೇಲೆ ಇಡೀ 5,000 ವರ್ಷದ ಫಲ ಸಿಗೋದು. ಕಲ್ಪದ ಪಾತ್ರ ಮತ್ತು ಕಲ್ಪದ ಪೊಸಿಷನ್ ಏನೇನು ಪದವಿಗಳಿದೆ ಈ ಸಮಯದ ಪುರುಷಾರ್ಥದ ಮೇಲೇ ಇದೆ ಅಲ್ವಾ. ಈಗ ನಾವು ಮಾಡಿದ್ರೆ 5,000 ವರ್ಷವರೆಗೂ
ಕೂತ್ಕೊಂಡು ಊಟ ಮಾಡ್ತೀವಿ, ಒಳ್ಳೆ ಪದವಿ ಸಿಗುತ್ತೆ ಅಂತ ಹೇಳಿ. ಒಂದು ವೇಳೆ ಯಾವುದಾದ್ರೂ ಒಂದು ತಪ್ಪಾಯಿತು ಅಂದರೆ 5,000 ವರ್ಷದ ಪಾತ್ರನೇ ನಮ್ಮದು ಕೆಡುತ್ತೆ, ಪದವಿನೂ ಸಹ ಕೆಡುತ್ತೆ ಅಂತ ಹೇಳಿ. एक की भूल तो सारा पाठ ही खराब हो गया. इतनी जिम्मेवारी से अपना जीवन बिताए, अपना पाठ बजाए, यह न सोचे कि कौन है जिससे भूल नहीं होती. बाबा कहते हैं कि आपको संतुष्टता का सर्टिफिकेट लेना है. ಏನು ಹೇಳ್ತಿರೋದು, अगर आपने ध्यान ना दिया तो आप तो मर्जी बोलते रहेंगे, जो मर्जी आएगा करते रहेंगे, जो मर्जी आएगा पाठ अदा करते रहेंगे. इसका अर्थ है कि वह अपना पाठ खराब करना चाहता है. जिम्मेवारी का एहसास नहीं है, ज्ञान की गहराई में नहीं आए, योग को अनुभव नहीं किया. ತಂದೆ ಹೇಳಿರೋದು ಏನೋ, ಸಂಗಮ ಯುಗದಲ್ಲಿ ಏನಿದೆ, ನಮ್ಮ ಜಿಮ್ಮೆವಾರಿ ಇದೆ. ಇಷ್ಟೊಂದು ಕಲ್ಪದ ಇಡೀ 5,000 ವರ್ಷದ ಪಾತ್ರದ ಜವಾಬ್ದಾರಿ ಈಗ ಇದೆ. ನಾವು ಚೆನ್ನಾಗಿ ಪಾತ್ರ ಈಗ ಮಾಡಿದರೆ 5,000 ವರ್ಷವರೆಗೂ ಚೆನ್ನಾಗಿ ಪಾತ್ರ ಇರುತ್ತೆ. ಈಗ ನಾವು ನಮ್ಮ ಕೈಯಿಂದ ಏನನ್ನ ಕೆಡ್ತು ಅಂದರೆ 5,000 ವರ್ಷವರೆಗೂ ಯಾವುದಾದ್ರೂ ಒಂದು ಕೆಡೋದೇ ಆಗುತ್ತೆ ಅಂತ. ಅದಕ್ಕೋಸ್ಕರ ಇಲ್ಲಿ ಹೇಳಿರೋದು, ಅಷ್ಟೊಂದು ಜವಾಬ್ದಾರಿಯಿಂದ ನಾವು ನಮ್ಮ ಜೀವನವನ್ನು ಇಲ್ಲಿ ಕಲಿಬೇಕು, ನಡೆಸಬೇಕು ಅಂತ ಹೇಳಿ ನಮ್ಮ ಪಾತ್ರವನ್ನು ಅಭಿನಯಿಸಬೇಕು. ಈ ಥರ ಆಲೋಚನೆ ಮಾಡಬೇಡಿ, ಅಯ್ಯೋ ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಅವ್ರ ಕೈಯಿಂದ ತಪ್ಪಾಗಲ್ಲ ಅಂತ. ತಪ್ಪಾಗದೇ ಇರೋರು ಯಾರಿದ್ದಾರೆ? ಕೆಲವರು ಹೇಳ್ತಾರಲ್ಲ, ಅಯ್ಯೋ ನನ್ನ ತಪ್ಪು ಮಾಡಿದ್ರೆ ಏನು ದೊಡ್ಡದು, ತಪ್ಪಾಗದಿರೋರು ಯಾರು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ, ಎಲ್ಲರೂ ಕೈಯಿಂದ ತಪ್ಪಾಗುತ್ತೆ. ಅಂದರೆ ಪದೇ ಪದೇ ತಪ್ಪು ಮಾಡಿದ್ರೆ ಏನಾಗುತ್ತೆ? ಒಂದು ಸತಿ ತಪ್ಪಾಯಿತು ಅಂದರೆ ಪರವಾಗಿಲ್ಲ, ಇನ್ನೊಂದು ಸತಿ, 3ನೇ ಸತಿ, 4ನೇ ಸತಿ ಅಂದರೆ ಯಾರೂ ಕ್ಷಮೆ ಕೊಡಲ್ಲ. ಬಾಬಾನೂ ಹೇಳ್ತಾರಲ್ಲ, ಒಂದು ಸತಿ ತಪ್ಪು ಮಾಡಿದ್ರೆ ಇನ್ನೊಂದು ಸತಿ ನೀವು ಕ್ಷಮೆ ಕೇಳಿ ತಿದ್ದುಕೊಂಡ್ರೆ ಆಗ ನಿಮಗೆ ಪರವಾಗಿಲ್ಲ, ಇಲ್ಲಾಂದರೆ ಧರ್ಮರಾಜರ ಶಿಕ್ಷೆ ಅಂತ ಇದ್ದೇ ಇದೆ, ಪದವಿನೂ ಸಹ ಕೇಳತ್ತಲ್ಲ. ಆ ಥರ ಆಲೋಚನೆ ಮಾಡಿದ್ರೆ ಏನಾಗುತ್ತೆ? ಅದು ಇದು ನಿಮ್ಮ ತಪ್ಪಿದೆ. ಬಾಬಾ ಹೇಳ್ತಾರೆ, ನಿಮಗೆ ಸಂತುಷ್ಟ ಸರ್ಟಿಫಿಕೇಟ್ ತಗೋಬೇಕು. ನಾನು ಸಂತುಷ್ಟರಾಗಬೇಕು, ನಮ್ಮಿಂದ ಅನ್ಯ ಆದಮೇಲೆ ಸಂತುಷ್ಟರಾಗಬೇಕು. ಒಂದು ವೇಳೆ ನಿಮ್ಮ ಕಡೆ ಸರಿಯಾಗಿ ಗಮನ ಕೊಟ್ಟಿಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡೋದು, ಹೆಂಗೆ ಬೇಕು ಹಂಗೆ ಪಾತ್ರ ಮಾಡೋದು, ಹೆಂಗೆ ಬೇಕು ಹಂಗೆ ಎಲ್ಲರ ಜೊತೆಲಿ ವ್ಯವಹಾರ ಮಾಡೋದು, ಇದರದ ಅರ್ಥ ಏನು? ನಿಮ್ಮ ಪಾತ್ರ ನೀವು ಕೆಡಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಲ್ವಾ? ಜವಾಬ್ದಾರಿದು ನಿಮಗೆ ಅನುಭವ ಇಲ್ಲ. ಅಯ್ಯೋ ನನ್ನ ಪಾತ್ರದ ಜವಾಬ್ದಾರಿ 5,000 ವರ್ಷದ ಪಾತ್ರ ಮೇಲೇನೂ ಇದೆ ಅಲ್ವಾ? ಈಗಿನ ಸಮಯದ ಜವಾಬ್ದಾರಿ 5,000 ವರ್ಷದ ಸಮಯ ಮೇಲೇನೂ ಬೀಳುತ್ತೆ ಅಂಥವ್ರಿಗೆ ಅರಿವಿಲ್ಲ, ಜ್ಞಾನದ ಆಳದಲ್ಲಿ ಹೋಗಿಲ್ಲ, ಯೋಗದ ಅನುಭವ ಆಗಿಲ್ಲ ಅಂದರೆ ಅರ್ಥ ಏನು? ಅವ್ರ ಪದವಿ ಅವರೇ ಕೆಡಿಸ್ಕೊಳ್ತಾ ಇರೋದು, ಅವ್ರ ಅದೃಷ್ಟ ಅವರೇ ದುರದೃಷ್ಟ ಮಾಡ್ಕೊಳ್ತಿರೋದು. ಅದಕ್ಕೋಸ್ಕರ ನಾವು ನಮ್ಮ ಪಾತ್ರ ಮೇಲೆ, ಈ ಸಂಗಮಯುಗದ ಪಾತ್ರ ಮೇಲೆ ಬಹಳ ಗಮನ ಇಟ್ಕೋಬೇಕಾಗಿದೆ. ಅಚ್ಚಾ, ಓಂ ಶಾಂತಿ.